ಆಗ ಬರ್ಟ್ರಾಂಡ್ ರಸೆಲ್ ಅವರಿಗೆ ವಯಸ್ಸು 90 ವರ್ಷ. ಈ ವಿಷಯವನ್ನು ಪತ್ರಿಕೆಯಲ್ಲಿ ಓದಿದ ಸತೀಶ್ ಕುಮಾರ್ ಅವರಿಗೆ ತಮ್ಮ ಮನಸ್ಸಿನಲ್ಲಿ ಹಲವಾರು ಪ್ರಶ್ನೆಗಳು ಬರುತ್ತೆ. ಏನು ಅಂದರೆ, 90 ವರ್ಷ ವಯಸ್ಸಿನ ಒಬ್ಬ ವ್ಯಕ್ತಿ ವಿಶ್ವಶಾಂತಿಗಾಗಿ ಹಾಗೂ ನ್ಯೂಕ್ಲಿಯರ್ ವೆಪನ್ಗೆ ಅಗೇನ್ಸ್ಟ್ ಆಗಿ ಒಂದು ಹೋರಾಟ ಮಾಡಿ ಜೈಲು ಸೇರಿದ್ದಾರೆ. ನನಗೀಗ 26 ವರ್ಷ ವಯಸ್ಸು. ನಾನು ಏನು ಮಾಡ್ತಾ ಇದ್ದೀನಿ, ಏಕೆ ಈ ಜೀವನನ ಹೀಗೆ ವೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಹಲವಾರು ಪ್ರಶ್ನೆಗಳು ಅವ್ರ ಮನಸ್ಸಲ್ಲಿ ಮೂಡುತ್ತೆ. ಆಗ ಅವರು ಒಂದು ಯೋಚನೆ ಬರುತ್ತೆ, ನಾವು ಸಹ ಯಾಕೆ ಈ ವಿಶ್ವಶಾಂತಿಗೋಸ್ಕರ ಅಥವಾ ಈ ನ್ಯೂಕ್ಲಿಯರ್ ವೆಪನ್ ಅಗೇನ್ಸ್ಟ್ ಆಗಿ ಏನಾದರೂ ಮಾಡಬೇಕು ಅಂತ ಅನಿಸುತ್ತೆ. ಆಗ ಅವರು ಈ ನ್ಯೂಕ್ಲಿಯರ್ ಪವರ್ಗೆ ಅಗೇನ್ಸ್ಟ್ ಆಗಿ ಹಾಗೂ ವಿಶ್ವಶಾಂತಿಗಾಗಿ ನಾವು ವಿಶ್ವದಾದ್ಯಂತ ಒಂದು ಪಾದಯಾತ್ರೆ ಯಾಕೆ ಮಾಡಬಾರ್ದು ಅಂತ ಯೋಚನೆ ಮಾಡ್ತಾರೆ. ಅಂದರೆ ನ್ಯೂಕ್ಲಿಯರ್ ವೆಪನ್ ಕ್ಯಾಪಿಟಲ್ ಅಂತ ಕರೆಸ್ಕೊಂಡಿರೋಂಥ 4 ಮುಖ್ಯವಾದ ಸಿಟಿಗಳು ಆಗ ಮಾಸ್ಕೋ, ಪ್ಯಾರಿಸ್, ಲಂಡನ್ ಹಾಗೂ ವಾಷಿಂಗ್ಟನ್ DC. ಈ 4 ನಗರಗಳನ್ನ ಮೇಯ್ನಾಗಿ ಇಟ್ಕೊಂಡು ಒಂದು ಪಾದಯಾತ್ರೆನ ಮಾಡಬೇಕು ಅಂತ ಅವರು ಪ್ಲ್ಯಾನ್ ಮಾಡ್ತಾರೆ. ಸತೀಶ್ ಕುಮಾರ್ ಹಾಗೂ ಅವರ ಸ್ನೇಹಿತರಾದ EP ಮೆನನ್ ಅವರು ಸೇರಿ ಈ ಪಾದಯಾತ್ರೆ ಮಾಡೋದು ಅಂತ ಡಿಸೈಡ್ ಮಾಡಿಕೊಂಡು ಈ ವಿಷಯವನ್ನು ವಿನೋಬಾ ಭಾವೆ ಅವರಿಗೆ ತಿಳಿಸ್ತಾರೆ. ವಿನೋಬಾ ಭಾವೆ ಅವರಿಗೆ ಖುಷಿಯಾಗುತ್ತೆ, ಒಂದು ಒಳ್ಳೆಯ ಕೆಲಸ ಮಾಡೋಣ ಅಂತ ಹೊರಟಿದ್ದೀರಾ, ಆದರೆ ನಂದು 2 ಕಂಡೀಷನ್ ಇದೆ ಅಂತ ಹೇಳ್ತಾರೆ. ಮೊದಲ ಕಂಡೀಷನ್ ಏನಂದರೆ, ಈ ಪಯಣದಲ್ಲಿ ಯಾವುದೇ ಕಾರಣಕ್ಕೂ ನೀವು ಹಣವನ್ನು ತೆಗೆದುಕೊಂಡು ಹೋಗಬಾರ್ದು. ಹಣ ಇದ್ದರೆ ನಾವು ವಾಪಸ್ ಬರಬೇಕು ಅಂತ ಅನಿಸುತ್ತೆ, ಮತ್ತು ಹಣ ಇಲ್ಲದೇ ಇರೋವಾಗ ನಾವು ಸಹಾಯಕ್ಕಾಗಿ ಬೇರೆಯವ್ರನ್ನ ಅಪ್ರೋಚ್ ಮಾಡಬೇಕಾಗುತ್ತೆ. ಆಗ ಮನುಷ್ಯರ ನಿಜವಾದ ಗುಣ ನಮಗೆ ಅರಿವಾಗುತ್ತೆ ಅಂತ ಈ ಕಂಡೀಷನ್ ಹಾಕ್ತಾರೆ. 2ನೇ ಕಂಡೀಷನ್ ಏನಂದರೆ, ಯಾವುದೇ ಕಾರಣಕ್ಕೂ ನಾನ್ ವೆಜ್ನ ನೀವು ತಿನ್ನಬಾರ್ದು, ಬರೀ ವೆಜಿಟೇರಿಯನ್ ಆಹಾರನೇ ತೊಗೊಬೇಕು ಅಂತ 2ನೇ ಕಂಡೀಷನ್. 1ನೇ ಕಂಡೀಷನ್ನು ಹಣ, 2ನೇ ಕಂಡೀಷನ್ನು ಸಸ್ಯಾಹಾರಿ ಆಹಾರ. ಈ 2 ಕಂಡೀಷನ್ನ ವಿನೋಬಾ ಭಾವೆ ಅವರು ಸತೀಶ್ ಕುಮಾರ್ ಅವರ ಮುಂದಿಡ್ತಾರೆ. ಸತೀಶ್ ಕುಮಾರ್ ಅವರು ಅದನ್ನು ಒಪ್ಕೊಳ್ತಾರೆ. ಆಯಿತು ಅಂತ ಅವರು 1962ರಲ್ಲಿ ದೆಹಲಿಯಲ್ಲಿರುವ ಗಾಂಧೀಜಿಯವರ ಸಮಾಧಿಯಿಂದ ತಮ್ಮ ಯಾತ್ರೆಯನ್ನು ಪ್ರಾರಂಭ ಮಾಡ್ತಾರೆ. ಯಾತ್ರೆ ನಡೀತಾ ನಡೀತಾ ಅವ್ರಿಗೆ ಗೊತ್ತಾಗುತ್ತೆ, ಇದು ಅಷ್ಟೊಂದು ಸುಲಭವಾದ ಒಂದು ಪಯಣ ಅಲ್ಲ ಅಂತ. ತುಂಬ ಕಷ್ಟಗಳು ಮತ್ತು ಚಾಲೆಂಜಸ್ನ ಎದುರಿಸಬೇಕು ಅಂತ ಅವರಿಗೆ ಅರಿವಾಗುತ್ತೆ. ಅವರು ತುಂಬ ದೊಡ್ಡ ಲಗೇಜನ್ನು ತೊಗೊಂಡಿರಲ್ಲ, ಜಸ್ಟ್ ಚೇಂಜ್ ಮಾಡೋದಕ್ಕೆ 1-2 ಬಟ್ಟೆ ಬಿಟ್ಟರೆ ಬೇರೆ ಏನೂ ಇರೋದಿಲ್ಲ. ಎಲ್ಲಿ ಜಾಗ ಸಿಗುತ್ತೋ ಅಲ್ಲಿ ಮಲ್ಕೊಳ್ತಾರೆ, ಯಾರು ಆಹಾರ ಕೊಡ್ತಾರೋ ಅದನ್ನ ತೊಗೊಳ್ತಾ ಇರ್ತಾರೆ. ಹೀಗೆ ಅವರ ಪಯಣ ನಡೀತಾ ಇರುತ್ತೆ. ಇದರ ನಡುವೆ ಸತೀಶ್ ಕುಮಾರ್ ಅವರು ಬರ್ಟ್ರಾಂಡ್ ರಸೆಲ್ಗೆ ಒಂದು ಪತ್ರ ಬರೀತಾರೆ. ನಾನು ಈ ಥರ ಭಾರತದಿಂದ ವಿಶ್ವಶಾಂತಿಗೋಸ್ಕರ ಮತ್ತು ನ್ಯೂಕ್ಲಿಯರ್ ವೆಪನ್ ಅಗೇನ್ಸ್ಟ್ ಆಗಿ ಒಂದು ಪಾದಯಾತ್ರೆನ ಮಾಡ್ತಾ ಇದ್ದೀನಿ ಅಂತ ಒಂದು ಪತ್ರ ಬರೆದು ಬರ್ಟ್ರಾಂಡ್ ರಸೆಲ್ ಅವರಿಗೆ ಕಳಿಸ್ತಾರೆ. ಅದನ್ನು ಓದಿ ಬರ್ಟ್ರಾಂಡ್ ರಸೆಲ್ ಅವರಿಗೆ ಖುಷಿಯಾಗುತ್ತೆ. ಅವರು ಒಂದು ಪತ್ರ ಬರೀತಾರೆ ಸತೀಶ್ ಕುಮಾರ್ ಅವರಿಗೆ, ವಿಶ್ವಶಾಂತಿಗಾಗಿ